ತನ್ನ ಪ್ರೇಮ ಪಂಜರದಲ್ಲಿ ಪ್ರೇಮದಿಂದ ಪ್ರತಾಪ್ ಬಿಟ್ಟು ಹೊರಡಾಡ್ತಾ ಇದ್ದಾನೆ. ಆದರೆ ನನ್ನ ಗಂಡ ಇದ್ದಿದ್ದಲಾಗೆ ತನ್ನ ತಂದೆ ತನ್ನ ತಂಗಿಯ ಚಿಂತೆಯಲ್ಲಿ ಮನೆಗೆ ಬರ್ತಾ ಇಲ್ಲ. ಆದರೆ ಹೆಣ್ಣು ಚಂಚಲೆ ಅನ್ನೋದು ಅವರಿಗಿನ್ನೂ ಅರ್ಥವಾಗಿಲ್ಲ ಅಂತ ಕಾಣುತ್ತೆ. ನನ್ನ ಗಂಡ ಇಲ್ಲದಾಗ ನನ್ನ ಜೊತೆ ಸರಸವಾಡಿ ನನ್ನ ಸುಖ ಬಯಸುವುದು ಪ್ರತಾಪನಿಗೆ ಇಷ್ಟ ಇದೆಯೋ ಇಡು ಅಂತ ನನಗೆ ಯಾಕೋ ಸಂಶಯ ಬರ್ತಾ ಇದೆ. ಈ ಗಂಡಸರನ್ನ ಹೇಗೆ ನಂಬಬೇಕು ಅಂತ ತಿಳಿದೇ ಆಗಿದೆ. ಐ ಆಮ್ ಸೋ ಸಾರಿ. ಜಗದೀಶ್ ಮನೆಯಲ್ಲಿಲ್ಲವೇ? ಅವರು ಮನೆಯಲ್ಲಿಲ್ಲ. ಮನೆ ಬಿಟ್ಟು ಹೋಗಿ ತುಂಬ ದಿನ ಆಯಿತು. ಅವರು ಯಾವಾಗ ಮನೆಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಹೋಗ್ಲಿ ಬಿಡಿ, ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ. ಕೂತ್ಕೊಳ್ಳಿ. ಇರ್ಲಿ ಬಿಡಮ್ಮ, ಇದು ನನ್ನ ಮನೆ ತಾನೇ. ನೋಡಿ, ಇಲ್ಲ ಅಂತ ಹೇಳಿದವರು ಯಾರು? ನಿಮ್ಮ ಮನೆಯೇ ಇದು. ಹೌದು, ಜಗದೀಶ್ ನನ್ನವರು. ಅವರು ನಿಮಗೇನಾಗಬೇಕು? ಅವರಿಂದ ನಿಮಗೇನು ಕೆಲಸ ಇತ್ತು? ಜಗದೀಶ್ ಒಂದು ರೀತಿಯಲ್ಲಿ ಸಂಬಂಧಿಕನಾಗಬೇಕು, ಅರ್ಥಾತ್ ಸಂಬಂಧಿಕರೇ ಅಂದ್ಕೊಳ್ಳಿ. ನೀವು ಬಂದಿದ್ದು ಒಳ್ಳೆಯದಾಯ್ತು ನೋಡಿ. ನನ್ನ ಗಂಡನ ಜೊತೆ ಸಮಾಗಮ ಹೊಂದದೆ ವಿರಹದ ವೇದನೆಯಲ್ಲಿ ಬಳಲ್ತಾ ಇದ್ದೆ. ಈಗ ನೀವು ಬಂದಿದ್ದು ಉಪಯೋಗನೇ ಆಯ್ತು ನೋಡಿ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ, ವ್ಯವಸ್ಥೆ ದಾರಿ ತಪ್ಪಿ ಹೋಗಿದೆ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಜಗನ್ನಾಥ್ ಎಂದು. ಹೌದಾ ಜಗನ್ನಾಥ್, ನೀವು ಬಂದಿದ್ದು ಉಪಯೋಗ ಆಯಿತು. ನಿಮ್ಮನ್ನ ಉಪಚಾರ ಮಾಡುವುದು ನನ್ನ ಕರ್ತವ್ಯ. ಹೋಗ್ಲಿ ಬಿಡಿ, ನೀವು ನನ್ನ ಹೆಸರು ಕೇಳಲೇ ಇಲ್ಲ. ನನ್ನ ಹೆಸರು ಜಾನಕಿ ಅಂತ. ಒಂದು ನಿಮಿಷ ರೀ, ಕಾಫಿ. ಮಿಸಸ್ ಜಾನಕಿ ಅವರೇ, ಒಂದು ನಿಮಿಷ ಅಲ್ಲ, ಇಲ್ಲಿ ನನಗೆ ಒಂದು ಸೆಕೆಂಡ್ ಕೂಡ ಇರಲಿಕ್ಕೆ ಇಷ್ಟ ಇಲ್ಲ. ನಿಮಗೂ ನಿಮ್ಮ ಉಪಚಾರಕ್ಕೂ ಗುಡ್ ಬೈ. ಬರುತ್ತೆ. ನಿಂತ್ಕೊಳ್ಳಿ. ನನ್ನವ್ರು ಬಂದು ಯಾರು ಬಂದಿದ್ರು ಅಂತ ಕೇಳಿದ್ರೆ ಏನು ಹೇಳಿ? ಜಗನ್ನಾಥ್ ಬಂದ್ರಂತ ಹೇಳಿ. ಯಾವ ಜಗನ್ನಾಥ್ ಬಂದಿದ್ರು ಅಂತ ಕೇಳಿದ್ರೆ? ನಿಮ್ಮ ತಂಗಿ ಸುಮಿತ್ರಳನ್ನ ಮದುವೆ ಆಗುವ ವರಮಾಶೆ ಅಂತ ಹೇಳಿ. ಓಹೋ, ಸ್ವಲ್ಪ ನಿಂತ್ಕೊಳ್ಳಿ. ಏ ಸೋಗಲಾಡಿ ಸುಮಿತ್ರ, ನಿನ್ನ ಕೈ ಹಿಡಿಯೋ ನನ್ನ ತೋಳ ತೆಕ್ಕೆಯಲ್ಲಿ ಬಂಧಿಸಿ ಅವನಿಂದ ನಾನು ಸ್ವರ್ಗ ಸುಖ ಉಂಡು ಈ ಸಮಾಜದಲ್ಲಿ ನಿನಗೆ ಯಾವ ವ್ಯವಸ್ಥೆಯೂ ಇಲ್ಲದ ಹಾಗೆ ಮಾಡಿ ನನ್ನ ಸೇವೆಯ ಜ್ವಾಲೆಯನ್ನು ನಾನು ತೀರಿಸಿಕೊಳ್ಳೇಬೇಕು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಂದ ನಾನು ನನ್ನ ಸೇಡನ್ನ ತೀರಿಸಿಕೊಳ್ಳೇಬೇಕು. ನೋಡಿ, ನೀವು ನಾನು ಮಾತಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ, ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಒಂದು ಲೋಟ ಕಾಫಿ ಕುಡಿದುಕೊಂಡೇ ಹೋಗ್ಬೇಕು. ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ಎತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆಂದು ಪ್ರಮಾಣ ಮಾಡಿದ ಪತಿಗೆ ಹೊಂದಿಸಿ, ಪತಿ ಇಲ್ಲದ ಸಮಯದಲ್ಲಿ ಸಂಬಂಧಿಕರ ಅಲ್ಲದರೂ ಕೂಡ ಅನೈತಿಕ ಸಂಬಂಧ ಹೊಂದಿ ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡಲಿಯ ಪೆಟ್ಟು ಕೊಟ್ಟು ಅಧಿಪತಿಯ ಧರ್ಮವನ್ನೇ ಕಡಿದು ಹಾಕುವ ನಿಮ್ಮಂತವರ ಮನೆಯ ಕಾಫಿ ಕುಡಿದೆಂದರೆ ಅದು ನನಗೆ ವಿಷ. ಜಾನಕಿ, ವಿಷ. ನೋಡಿ, ಹೆಣ್ಣು ಬಂದಾಗ ಕಣ್ಣು ಮುಚ್ಚಿಕೊಳ್ಳೋದು ತರವಲ್ಲ, ತಾ ಬಯಸಿದಾಗ ಸುಖ ಪಡೋದು ತರವಲ್ಲ. ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ತಾಳಿ ಕಟ್ಟಿದ ಗಂಡನ ಕಂಡು ಜೊತೆ ಕಣ್ಣು ಮುಚ್ಚಲು ಹಾಡುವುದು ತರವಲ್ಲ. ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ಬದುಕುಳಿದು 1 ವರ್ಷವಲ್ಲ 10 ವರ್ಷ ತನ್ನಿಂದ ದೂರವಿದ್ದರು ಅವನಿಗಾಗಿ ಕಾದು ಅವನ ಜೊತೆಗೂಡಿ ಬಾಳುವ ಹೆಣ್ಣೆ ನಿಜವಾದ ಘನತೆ. ಅವಳ ಈ ಭಾರತದ ಹಾರ್ಯ ನಾರಿ. ನೀನು ನಾರಿ ಅಲ್ಲ, ನಾರಿಯ ರೂಪದಲ್ಲಿರೋ ಎಮ್ಮಾರಿ ನೀನು. ನೋಡಿ, ನೀವು ನನ್ನನ್ನ ಏನ್ ಬೇಕಾದ್ರೂ ಅನ್ನಿ, ಏನ್ ಬೇಕಾದ್ರೂ ಬೈಯಿರಿ, ಆದ್ರೆ ಅದರಿಂದ ನನಗೇನು ತೊಂದರೆ
ಇಲ್ಲ. ನೀವು ಮಾತ್ರ ನಿರಾಕರಿಸದೆ ನನಗೆ ಸುಖ ಕೊಡ್ಲೇಬೇಕು. ಕಾಮುಕಿ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಚಂದಕ್ಕೆ ಹೇಳಿರುವರೇ. ನಿನಗೆ ನಾನೇ ಇನ್ನೊಬ್ಬ ಮತ್ತೊಬ್ಬ ಎತ್ತ ಮಗನ ಜೊತೆಗೂ ಅನೈತಿಕ ಸಂಬಂಧ ಹೊಂದಲು ಏಸದ ಹೆಣ್ಣು ನೀನು. ಹೆಣ್ಣು ಸಮಾಜಕ್ಕೆ ಮಾದರಿಯಾಗಬೇಕೇ ವಿನಃ ನಿನ್ನಂತೆ ಹಾದರಿ ಆಗಬಾರದು. ಸಮಾಜವನ್ನು, ಸಮಾಜದ ಪರಿಸರವನ್ನು ವಿನಾಶದತ್ತ ಒಯ್ಯುವ ನಿನ್ನಂತ ವೈಮಾಲಿ ಹೆಣ್ಣಿನ ಅವಶ್ಯಕತೆ ನನಗೂ ಇಲ್ಲ, ಈ ಸಮಾಜಕ್ಕೂ ಇಲ್ಲ. ಅಂದ್ರೆ ಇದೇ ನಿನ್ನ ತೀರ್ಮಾನವೇ? ಈ ಕೆಲಸಕ್ಕೆ ಬೇರೆ ಯಾರು ನೋಡಿಕೋ, ನಿನ್ನ ಅವಶ್ಯಕತೆ ನನಗಿಲ್ಲ. ಈ ವಿಷಯದಲ್ಲಿ ನಾನು ಹೆಚ್ಚು ಕಡಿಮೆ ತೆಗೆದುಕೊಳ್ಳುವ ಮಾತೇ ಇಲ್ಲ. ನಿನ್ನ ಜೊತೆ ಮಾತನಾಡಿದ್ದು ಒಂದೇ ಹಂದಿಗೆ ಗಂಧ ಲೇಪನ ಮಾಡಿದಂತಾಯ್ತು. ಗಂಧದ ಸ್ಥಾನಮಾನ ನಿನ್ನಂತ ಹಂದಳಿಗೆ ಗೊತ್ತಾಗಬೇಕು. ಕಟ್ಟೆಗೆ ಗೊತ್ತು ಕಸ್ತೂರಿಯ ವಾಸನೆ, ನಿನ್ನಂತ ಸೂಳನಿಗೆ ಗೊತ್ತು ಗರದಿತನದ ಘನತೆ. ನಿನ್ನಂತ ಷಣ್ಣನ ಜೊತೆ ಇದುವರೆಗೂ ಮಾತನಾಡಿದ್ದಲ್ಲ, ನನ್ನ ಸಮಯ ಹಾಳಾಗೋಯ್ತು. ನೋಡು, ಬಂದ ದಾರಿಗೆ ಸೋಂಕ ಇಲ್ಲ ಅಂತ ಇಲ್ಲಿಂದ ಹೊರಟು ಹೋಗು. ಹೋಗುವುದಕ್ಕೆ ಬಂದಿದ್ದೇನೆ. ಇಲ್ಲಿ ತಿಕ್ಕ ಹುಡ್ಕೊಂಡು ಕೂರ್ಲಿಕ್ಕೆ ನಾನು ಬಂದಿಲ್ಲ. ನಿನ್ನ ಪತಿಯ ಸ್ಥಾನದಲ್ಲಿ ನಾನೇನಾದ್ರೂ ಇದ್ದಿದ್ದರೆ ನಿನ್ನನ್ನು ಕೊಲೆ ಮಾಡಿ ಆದ್ರೂ ಜೈಲು ಸೇರಿ ಸೆಲೆ ಬರಿ ಅನ್ನವನ್ನು ತಿನ್ನುತ್ತಿದ್ದೆ. ಏ ಹುಚ್ಚ, ನಿನ್ನಂತವನ ಕಾಮಕೂಟದಲ್ಲಿ ನಾನೇನೇ ಹೇಳಿದ್ರು ಪಾಠ ಕಲಿಯೋದಿಲ್ಲ. ಅದು ಯಾರಿಗೆ ಬೇಕಾಗಿದೆ? ಮುಂದೊಂದು ದಿನ ಅದರಿಂದನೇ ನಾನು ನಿನಗೆ ಪಾಠ ಕಲಿಸ್ತೀನಿ. ಅದೇ ಜಗದೀಶನಿಗೆ ಹೃದಯ ವಿದ್ರಾವಕ ನೋಟ. ನಿಮ್ಮಂತವರಿಂದ ಕಲಿದುಕೊಳ್ಳಬೇಕಾಗಿಲ್ಲ ಉತ್ತಮ ಪಾಠ. ಹೆಣ್ಣು ಮಹಾಭಾರತದ ಕಣ್ಣು, ನವಮಾಸ ಹೊತ್ತು ಹೆತ್ತು ಸಾಕಿ ಸಲುವಿದ ಮಹಾತಾಯಿ ಕೂಡ ಒಂದು ಹೆಣ್ಣು. ತಾಯಿ ಗರ್ಭದಿಂದ ಹೊರಗೆ ಬಂದ ನಮ್ಮ ನಿಮ್ಮಂತವರಿಗೆ ವಿದ್ಯೆ ಕಣ್ಣಾದ ಪರಮ ಪೂಜ್ಯ ಮಹಾ ಸರಸ್ವತಿ ಕೂಡ ಒಂದು ಹೆಣ್ಣು. ಏ ದುರಾತ್ಮ, ಈ ಜಗತ್ತಿನಲ್ಲಿ ಸುಖ ಸೋಪಾನ ಬೇರಲು ಎಲ್ಲ ಹಂತದಲ್ಲೂ ಪ್ರಮುಖವಾಗಿ ಎಣವನ್ನೇ ಕಣ್ತರಿಸುವ ಮಹಾನ್ ತಾಯಿ ಲಕ್ಷ್ಮಿ ಕೂಡ ಒಂದು ಹೆಣ್ಣು. ಹೆಚ್ಚೇನು, ನಿಮ್ಮಂತ ಕಾಮಂತ ಗೊಂಬೆಗಳಿಗೆ ಜನ್ಮ ಕೊಟ್ಟು ಎದೆ ಹಾಲು ಉಣಿಸಿ ಗಂಜಿ ಕುಡಿದರು ಮಂದಿಗೆ ಅಂಜಿ ಮರ್ಯಾದಿಂದ ಬಾಳಲಿ ಎಂದು ಹರಸಿ ಭಾರತಾಂಬೆಂತ ಮುತ್ತೈದೆ ಮಡಿಗೆ ಹಾಕಿ ಸತ್ತು ಹೋದ ನಮ್ಮ ನಿಮ್ಮೆಲ್ಲರ ತಾಯಿ ಕೂಡ ಒಂದು ಹೆಣ್ಣು. ಸಕಲ ಜೀವರಾಶಿಗೂ ಅನ್ನ ಕೊಡುವ ತಾಯಿ, ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣು. ಮಿಸಸ್ ಸಿಸ್ಟರ್ ಜಾನಕಿ ದೇವಿಯವರೇ, ಪರಮೇಶ್ವರನ ಹುರಿಗಣಿನಂತಿರುವ ಹೆಣ್ಣಿನ ಹಣೆಯ ಸಿಂಧೂರ ಮುತ್ತೈದೆಯ ಸಂಕೇತ. ಅದನ್ನು ಮರೆತು ಫ್ಯಾಷನ್ ತಿಳಿದಿರುವ ನಿಮ್ಮಂತ ವೈಮಾಲ್ಯರಿಗೆ ಗಂಡು ಜಾತಿಯಿಂದ ಧಿಕ್ಕಾರ ಧಿಕ್ಕಾರವಿರಲಿ. ಕೊರಳಲ್ಲಿ ಕರಿಮಣಿಸರ ಎಂಬುದಿರುತ್ತದೆ, ಗೊತ್ತಿರಬೇಕಲ್ಲ ನಿನಗೆ. ಕರಿಮಣಿ ಎಂದರೆ ಏನು ಗೊತ್ತೇ? ಕರಿ ಎಂದರೆ ಆನೆ, ಮಣಿ ಎಂದರೆ ಸರ್ಪದ ತಲೆಯಲ್ಲಿ ಪಳಪಳನೆ ಒಳೆಯುವ ಮುತ್ತುಗಳು. ಆನೆಯ ಬಲ ಹೊಂದಿದ ಆ ಮುತ್ತಿನ ಸರವೇ ಮುತ್ತೈದೆಯ ಮಾಂಗಲ್ಯ. ಈ ಮಾಂಗಲ್ಯದ ಕಣ್ಣಿರಳಿಸಿ ಓಡಿದವನ ಎಲೆಗುಂಡಿಗೆ ಸೀಳುವ ಬಲವಿರುತ್ತದೆ ಸಿಸ್ಟರ್ ಜಾನಕಿ ದೇವಿಯವರೇ. ಆದರೆ ನೀನು ಕಂಡವರೆದಿಗೆ ಮಾಂಗಲ್ಯ ತಾಕಿಸುವ ತಾಕತ್ತಿರುವ ನೀನು ವಿಷದ ಬಾಟಲಿಗೆ ಜೇನುತುಪ್ಪ ಒಂದು ಹಣೆಪಟ್ಟಿ ಹಚ್ಚಿ ಮಾರಾಟಕ್ಕಿಟ್ಟ ಕಾಮ ಪಿಶಾಚ್ಯ ಸಲ್ಲದೆ ಮತ್ತಿನ್ನೇನು? ಓಯ್, ಸಾಕು ಮುಚ್ಚು ಬಾಯಿನ. ಈ ನಿನ್ನ ಹಾಳ ಪುರಾಣನ ನನ್ನ ಮುಂದೆ ಹೇಳ್ಬೇಡ. ಇನ್ನು ಮುಂದೆ ನೋಡ್ತಾ ಇರು ಆ ನಿನ್ನ ಸುಮಿತ್ರಾಳ ಬಾಳಿನಲ್ಲಿ ನನ್ನ ಚದುರಂಗದ ಆಟನ. Life is a game challenging. Life is a song singing. Life is a struggle needed goodbye. And good night. Good night. ಇನ್ನು ಮುಂದೆ
ನೀರಿಗೆ ಹೊರಟ ನಾರಿ ಹಿಂದೆ ಈ ಪ್ರತಾಪ್ ಬರದೆ ಮತ್ತಿನ್ಯಾರು ಬರಲು ಸಾಧ್ಯವೇ ಇಲ್ಲ. ಚಿನ್ನದ ಗಣಿ ಎಂದು ಹತ್ತಿ ಹೊರಟ ನನಗೆ ನೀ ಕೊಟ್ಟ ಕಾಣಿಕೆ ಕಾಪಳ ಮೋಕ್ಷ. ಏಳು ಕಾಳ್ಗಿಚ್ಚನ್ನಾಯ ನನ್ನ ಎದೆಯ ಸುಡ್ತಾ ಇದೆ. ಕಾಳ್ಗಿಚ್ಚನ್ನು ಹಾರಿಸಲು ಈ ದೇಹ ಸುಖ ಸವಿದಾಗಲೇ ಅದು ಸಾಧ್ಯ. ಅದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿಲ್ಲವೆಂದು ಸುಮ್ಮನೆ ಕುಳಿತರೆ ನನ್ನ ಛಲಕ್ಕೆ ಫಲ ಕೊಡಲು ಸಾಧ್ಯವೇ ಇಲ್ಲ. ಅದರಂತೆ ಮೃದುವಾಗಿ ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆ ಅಂತಹ ನಿನ್ನ ಕೆನ್ನೆ ಕಚ್ಚಿ ರುಚಿ ನೋಡಿದಾಗಲೇ ನನ್ನ ಛಲಕ್ಕೆ ಫಲ ಸಿಗುವುದು. ಫಲಭರಿತ ಮಾವಿನ ಹಣ್ಣನ್ನ ಕಿತ್ತು ತಿನ್ನುವ ಹಕ್ಕು ತೋಟದ ವಣಿನಿಗೆ ಮಾತ್ರ ಇರುತ್ತೆ. ಕದ್ದು ತಿನ್ನೋ ಕಳ್ಳರ ಗತಿ ಸೊಂಟವನ್ನ ಮುರಿಸ್ಕೊಂಡು ಜೈಲಿನ ಕಂಬಿ ಎಣಿಸುವುದು ದಿಟ. ಅದು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಿನ್ನನ್ನು ಅನುಭವಿಸದೆ ಬಿಡುವುದಿಲ್ಲ. ನಿನ್ನ ಉಪದೇಶದ ಅವಶ್ಯಕತೆ ನನಗಿಲ್ಲ. ನಿನ್ನ ಶೀಲಾರಣ ಮಾಡುವುದೇ ನನ್ನ ಉದ್ದೇಶ. ಉದ್ದೇಶವೋ ದುರುದ್ದೇಶವೋ ನನಗದು ಗೊತ್ತಿಲ್ಲ. ಆದ್ರೆ ಹೆಣ್ಣು ನಿನ್ನಂಥವರ ಪಾಲಿಗೆ ಉರಿಗಣ್ಣು. ಅಲ್ಲ, ನೀನು ಫಲಭರಿತ ಮಾವಿನ ಹಣ್ಣು ಅಪ್ಸರೆ ಅಂತ ಬಳಕುವ ನಿನ್ನ ಸೊಂಟವನ್ನು ಬಳಸಿ ಮುತ್ತು ಕೊಡಲ ನನ್ನ ಮನ ಬಯಸುತ್ತಿದೆ. ನೀನು ಮನಸ್ಸು ಮಾಡಿದರೆ ನಿನ್ನ ತೂಗು ಮಂಚದ ಮೇಲೆ ತೂಗುವೆ, ಮತ್ತೇಗೆ ನನ್ನನ್ನು ಕಾಡುವೆ. ಲೋಫರ್, ನಿನ್ನಂತವರ ಹಣ ನನ್ನ ಎಡಗಾಲಿನ ಚಪ್ಪಲಿಯ ಸಮಾನ. ನಾ ಮೆಚ್ಚಿದ ನಲ್ಲನ್ನು ಕೊಟ್ಟಿರೋ ಆ ಮುತ್ತಿನ ಮುಂದೆ ನೀ ಕೂಡಿಟ್ಟ ಹಣ ಸ್ಮಶಾನಕ್ಕೆ ಸಿದ್ಧವಾಗಿರೋ ಹೆಣ. ಕಂಡವರ ಕೂಡಲಲ್ಲೇ ಒಡೆಯುವ ನೀನೇನು ಮಹಾಗರತಿ ಅಲ್ಲ. ನಾನು ಚಕ್ಕಂದ ಓಡಲು ಬಯಸುವ ನೀನು ನನ್ನ ಮನ ಮಲ್ಲಿಗೆ ಹೊರೆದು ಎಣವಲ್ಲ ಎಣ್ಣೆ. ನಾನು ನನ್ನ ಮನ ಮೆಚ್ಚಿದು ಮನ್ಮಥನ ಮನೆ ಅಂಗಳದ ಮಲ್ಲಿಗೆ ಹೂವು. ಅದನ್ನ ತುಳಿಯಲು ಹೊರಟಿರೋ ನಿನ್ನಂಥವರ ಪಾಲಿಗೆ ಮಲ್ಲಿಗೆ ಎಲ್ಲವೋ ನಾನೊಬ್ಬಳು ವಿಷದ ಹೊಂಡ. ಈ ಭೂ ಕೈಲಾಸವೇ ನರಕದ ಕೊಂಡ. ರಸಿಕತೆ ಇಲ್ಲದವಳು ನಿನ್ನಂತವಳು ಹುಟ್ಟಿದ್ದು ದಾಂಡ. ಜಗನ್ನಾಥನಲ್ಲ ನಿನ್ನ ಗಂಡ. ಮರೆಯದಿರು ಬಾಲೆ ಗಂಡನೆಯ ಗಂಡ. ಈ ಪ್ರತಾಪನ ನಿನ್ನ ಗಂಡ. ನೀನ್ ಯಾವ ಗಂಡು? ನೀನೊಬ್ಬ ಷಂಢ ಅಶೀಲ. ದೇವರಿಗೆ ಮೀಸಲಾಗಿರೋ ಪವಿತ್ರವಾದ ಅನ್ನದ ಬೆಲೆಯನ್ನ ತಿನ್ನೋದಕ್ಕೆ ಹೊರಟಿರೋ ಹೇಸಿಗೆ ತಿನ್ನೋ ಹಂದಿ ನೀನು. ಸುಮಿತ್ರ, ನನ್ನೊಡನ ಬೆರೆತು ರತಿ ಕ್ರೀಡೆ ಹಾಡಿದರೆ ಇಂದ್ರನ ಅಮರಾವತಿಯನ್ನೇ ನಾಚಿಸಬಹುದು. ರಸಿಕತೆ ಗೊತ್ತಿಲ್ಲದ ನಿನ್ನ ತಲೆಯನ್ನು ಒಲೆಯಲ್ಲಿಡುವುದೇ ಸೂಕ್ತ. ಬಿಡೋ ಕೈನ. ಹೆಚ್ಚಿಗೆ ಮಾತಾಡಿದ್ರೆ ಭೂಮಿ ಮೇಲೆ ಬೀಳಬೇಕಾಗುತ್ತೆ ನಿನ್ನ ರಕ್ತ. ಈಗ ಆಟ ಮಾಡಿದರೆ ಮುಂದೆ ಬರುವುದು ನಿನಗೆ ಕಷ್ಟ. ಹೆಣ್ಣು ಸೊಕ್ಕಬಾರದು, ಹಾಲು ಹುಕ್ಕಬಾರದು. ಮತ್ತೆ ಮತ್ತೆ ಅದೇ ಮಾತನ್ನು ಬೊಗಳಿದ್ದೆ ಆದ್ರೆ ನೀನಂತ ಕಾಮುಕನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗತ್ತೆ. ಶಬಾಷ್. ಹುಲಿಯಂತೆ ಹುಲಿ, ಇಲಿ ಅಂತಿರುವ ಚಾತುರ್ಯಕ್ಕೆ ಮೆಚ್ಚಬೇಕಿದೆ. ಮೆಚ್ಚಿದವಳ ಕಚ್ಚಿ ರುಚಿ ನೋಡದೆ ಇರಲು ಸಾಧ್ಯವೇ? ಕಚ್ಚುವುದು ಹುಚ್ಚು ನಾಯಿ. ಹೆಣ್ಣಿಗೆ ಆಟ ತರವಲ್ಲ, ಗಂಡಿಗೆ ಚಟ ತರವಲ್ಲ, ಇಬ್ಬರಿಗೂ ಭೂಷಣವಲ್ಲ. ಸರಿ ಹೋಯ್ತಲ್ಲ, ಮತ್ತೇಕೆ ಕೋಳು ಕಾಣದ ಕತ್ತೆ ಅಂತ ಅರಚವೆ? ಕತ್ತೆ ರಂಡೆ ಅನ್ನವೇನೋ? ಕತ್ತೆ ಗಂಡೆದೆಯ ಗಂಡಿ
ಚಕ್ರವರ್ತಿ ಜಗನ್ನಾಥರೇ ನನ್ನ ಪ್ರೇಕರನಂದು ಜಂಬ ಕೊಚ್ಚುವ ಪಾತ್ರಗಿತ್ತಿ ನಿನ್ನ ಶೀಲಾರಣ ಮಾಡಿದಾಗಲೇ ಗೊತ್ತಾಗುವುದು ನಾನು ಯಾರೆಂಬುವುದೆಂದು. ಮುಚ್ಚೋ ಬಾಯ್ನ. ಹೆಣ್ಣಿನ ಶೀಲವೆಂದ್ರಿ ಅದೇನು ಸಿಪ್ಪೆ ಸುಲಿದು ತಿನ್ನುವ ಕಬ್ಬು ಅಂತ ತಿಳಿದುಕೊಂಡಿರುವೆಯೋ? ಹೆಣ್ಣಿನ ಶೀಲದ ಬೆಲೆ ನೀನಂತ ಕತ್ತಿಗೆ ಹೇಗೋ ಅರ್ಥವಾಗಬೇಕು. ಶೀಲ ಎನ್ನುವುದು ಅಗ್ನಿ ಇದ್ದ ಹಾಗೆ, ಹಕ್ಕನ್ನ ಪಡೆದು ಮುಟ್ಟಿ ನಿಂತ ಹೋದ್ರೆ ಸುಟ್ಟು ಬೂದಿಯಾಗುವೆ. ಬಿದಿಲಿಗಿದವೇ ನನ್ನಂತಿರುವಾಗ ನೀನು ನನಗೆ ಯಾವ ಲೆಕ್ಕ? ಅಕ್ಕಿ ಪುಕ್ಕ ಕಿತ್ತರೆ ಮತ್ತೆ ಗಗನಕ್ಕೆ ಹಾರಬಲ್ಲದೆ, ಅದರಂತೆ ನೀನು ನನ್ನ ಪಂಜರದ ಬಂಧಿತವಾದ ಅಕ್ಕಿ. ಅಕ್ಕಿ ದಕ್ಕದಿದ್ದರೂ ಕೊಲೆ ಕೊಲೆ ಮಾಡಲು ದಕ್ಕಿಸಿಕೊಳ್ಳುವೆ. ಚಾಂಡಾಲ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಹೊಗಳ್ತಾ ಇದೆಯಲ್ಲ. ಹೆಣ್ಣಿನ ಶಕ್ತಿ ಏನು ಅನ್ನೋದು ನಿನ್ನಂಥವನಿಗೆ ಹೇಗೋ ಅರ್ಥವಾಗಬೇಕು. ಚನ್ನ ಮಲ್ಲಿಕಾರ್ಜುನ ಅಲ್ಲದೆ ಅನ್ಯ ಗಂಡರಲ್ಲ ಅಂತ ಈ ಜಗತ್ತಿಗೆ ಸಾರಿಗಳು ಅಕ್ಕ ಮಹಾದೇವಿ. ಅಷ್ಟೇ ಏಕೆ, ಆಂಗ್ಲರ ಮುತ್ತಿಗೆಯನ್ನು ಹಾಕಿದಾಗ ಕನ್ನಡ ಮಾತೆಯ ರಕ್ಷಣೆಗಾಗಿ ಗಂಡು ಗಚ್ಚೆ ಹಾಕಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿದಳು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಇನ್ನು ಅಗಸನ ಮಾತಿಗೆ ಬೆಲೆಯನ್ನ ಕೊಟ್ಟು ಶ್ರೀರಾಮ ಅಗ್ನಿ ಪ್ರವೇಶ ಮಾಡು ಎಂದು ಹೇಳಿದಾಗ ಅಗ್ನಿ ಪ್ರವೇಶ ಮಾಡಿದಳು ತಾಯಿ ಸೀತಾಮಾತೆ. ಅಂದಾಗ ಹೆಣ್ಣಿನ ಬೆಲೆ ಏನು ಅನ್ನೋದು ನಿನ್ನಂತ ಕತ್ತಿಗೇನು ಅರ್ಥವಾಗಬೇಕು. ಅಷ್ಟೇ ಇಲ್ಲ, ಗರತಿಯರನ್ನ ಕೆಣಕಲು ಬರೋ ನಿನ್ನಂಥವರ ಪಾಲಿಗೆ ಹೆಣ್ಣು ಕರಾಳ ರಾತ್ರಿ. ನಿನ್ನಂಥ ಕಾಮಾಂಧರನ್ನ ಕೊಟ್ಟಿ ಕೊಲ್ಲುವ ಶಕ್ತಿ ನನ್ನಂತ ಗರತಿಯ ಕಿರು ಬೆರಳಿನಲ್ಲಿ ತಲೆ ಎತ್ತಿ ನಿಂತಿದೆಯೋ? ಈಗಲಾದ್ರೂ ಹೇಳೋ, ಸೋಮೇಲಿಂದ ಹೊಟ್ಟು ಹೋಗ್ತೀಯೋ ಅಥವಾ ನಿನ್ನ ಸಾವನ್ನ ಮಾಡ್ಕೊಳ್ತೀಯೋ ಅಂತ. ನಿನ್ನ ತತ್ವೋಪದೇಶ ಬಿತ್ತಿದರೆ ಕೇಳಿ ಉತ್ತಮರಾಗುವರ್ಯಾರಲ್ಲ ಮರಳಿ. ಕೊನೆ ಅಸ್ತ್ರ ಪ್ರಯೋಗಿಸಿದಾಗಲೇ ಗೊತ್ತಾಗುವುದು ನಿಮ್ಮಂತವರೆಗೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ನಿನ್ನ ಕೂಗಿಗೆ ಹೋಗುಟ್ಟು ಬರಲು ಪರಮಾತ್ಮ ಓಡಿ ಬರಲು ನೀನೇನು ಏಮರಡ್ಡಿ ಮಲ್ಲಮ್ಮನಲ್ಲ. ಮಾತಿನಲ್ಲಿ ಧರ್ಮ, ಹೃದಯಲ್ಲಿ ಕರ್ಮ. ಧರ್ಮ ಕರ್ಮದ ನಡುವೆ ನನ್ನ ನಿನ್ನ ಮಿಲನ. ನನಗೆ ಹೋದ್ರಲ್ಲಿ ಮಕ್ಕಳ ನಿಮಗೆ ದೇವ್ರ ಆಡಲ್ಲ. ನಿಮ್ಮ ಋಣ ತೀರ್ಸರಿ ಓಟ್ ಹಾಕ್ರಪ್ಪ ಅಂತಂದು 505 ಕೊಟ್ಟರಲ್ಲಿ ಮಕ್ಕಳ. ಈಗ ನೀವು ಹಾಕಿದ್ದು ನನಗೆ ಓಟ್ ಅಲ್ಲ, ಮಣ್ಣಿನ ರಾಶಿ ಮುಕ್ಕಲೇ ಮಗನಂತ. ಅವನು ಹೇಳೋದ ಎಲೆಕ್ಷನ್ ಸವಾಸ್ ಮಾತ್ರ ಸಾಕಪ್ಪ. ಇಬ್ಬರು ಗೆದ್ದಾಗ 3ನೇ ಗೆದ್ದ ಅನ್ನಂಗ ನನ್ನ ಮಗ ಪ್ರಧಾನಿ ಆಗ್ಲಕ್ಕ ತೇರಿ ನಡೆಸೇನ. ಜನ ನನ್ನ ಪಾಲಿಗೆ ದನ ಆಗ್ಬಿಟ್ರಪ್ಪ. ಟ್ಯಾಕ್ಸಿ ರೊಕ್ಕ ಹಾಕಿದ್ರಲ್ಲಿ ಮಕ್ಕಳ. ತಿಂದು ತಿಂದು ತಿಪ್ಪರ್ನಾಗ ಹಾಕಿ ನಾನು ಮಂಚನಕ ಕುಡಿದು ತಿನ್ಬಿಟ್ರಲ್ಲಿ ಮಕ್ಕಳ. ಇದ್ದು ಬತ್ತು ಟಾಳಾದಂತ ಅಪ್ಪ ಇಸ್ಕೊಂಡು ಸತ್ತ ಸತ್ತ ನಮ್ಮಪ್ಪಗ ತಿದ್ದಿ ರೊಕ್ಕಲ್ಲ ಮಾಡಿದ್ರಲ್ಲಿ ಮಕ್ಕಳ. ಮುಖ್ಯರಾಗಿ ಅಲ್ಲಿ ಮುನವ ಹೇಳಿದ್ಲು ನಿನಗೆ ಓಟ್ ಹಾಕಲ್ಲ ಅಂತ. ಆದ್ರೆ ಆಕೆ ಮಗಳು ಒಂದು ಹಾಕಿದ್ಲು. ಸೂರ್ಯನಿಂದ ತಾಯಿಯಾಡಿದು, ಚಂದ್ರನಿಂದ ತಂದೆಯಾಡಿದು, ನನ್ನ ಮುಂಬಿಡರಿಯಾಡಿದು ಪೂನೀವನು, ಪೂನೀವನು. ಸೂರ್ಯನಿಂದ ತಾಯಿಯಾಡಿದು, ಚಂದ್ರನಿಂದ ತಂದೆಯಾಡಿದು, ನನ್ನ ಮುಂಬಿಡರಿಯಾಡಿದು ಪೂನೀವನು, ಪೂನೀವನು. ಕಾಮಾಕ್ಷಿ
ದಾರಿ ಮೇಲೆ ಅಂತ ಡಬಾಳ ಬಾಳ ಬಾಳ ಅಂತ ಹೊಯ್ಕೊಳಕತ್ತಿದಿ. ಏನಾಗೈತಿ ನಿನಗ? ಎಳೆಯ ಬುದ್ಧಿ ಅನ್ನೋದು ರುಚಿ ಮಾಡಿ ಓಡೋಣ ಇದ್ರಾಗತೈತಿ. ಅಪ್ಪು ಅಂತದೇನಾತು? ಆ ಕತ್ತೆಯಿಂದ ನೀ ಯಾಕೆ ತಿರ್ಗಾಡಕ್ ಹೋಗಿದ್ದಿ? 4 ಕಾಲ ಕತ್ತಿ ಒತ್ತತ್ರ 4 ದಿವಸ ಆಸ್ಪತ್ರೆಗೆ ವಾಸಿಯಾಗಿ ಮನೆ ಬರ್ತಿದ್ದೆ. ಇದು ಕಾಲಿನ ಕತ್ತಿ ಎಲೆಕ್ಷನ್ ಕತ್ತವ ಅಲ್ಲಿ ಹೋಗಿ ಒದಿತು ಇಲ್ಲಿ ಬಂದಿದ್ದೆ ನೋಡ. ಹೌದಾ? ಅದ್ರಿಂದ ಯಾಕೆ ಒದಿಸ್ಕೊಳಕ್ ಹೋಗ್ಬೇಕಿತ್ತು ನೀನು? ನನ್ನ ತಲೆಯಲ್ಲಿ ಬುದ್ಧಿ ಅನ್ನೋದು ರುಚಿ ಮಾಡಿ ಓಡೋಣಿ ತಿರಗತೈತಿ ಅದಕ್ಕ. ಹೌದಾ? ಹಂಗಾರೆ ಏನಾಗ್ತಿದ್ ಮುಂದೆ ಏನ್ ಮಾಡ್ತೀವಿ? ಹೊಡ್ಕೊಂಡು ಕುಂತಲ್ವ ನಮ್ ದುಡ್ಡಿನ ಕಂತಿ. ಓಹೋ ಹಂಗಾತ? ಮತ್ತೇನಾಯ್ತು ನಿನ್ನ ಎಲೆಕ್ಷನ್ ಸಂತೆ? ಯಾಕ ಇನ್ನೊಂದ್ ಸ್ವಲ್ಪ ಐತ್ ಮರಿದೆ ಕಳ್ಕೊಳ್ಳೆ ನಾನು. ನನ್ನ ತಲೆ ಕೆಡ್ಸ್ಬೇಡ. ನಾನು ತಲೆ ಕೆಡ್ಸ್ತೆ ಅಂದ್ರೆ ಬಟ್ ಏನ್ ಮಾಡ್ತಾನೋ ಏನ್ ಬಿಡ್ತಾನ ಒಂದು ಗೊತ್ತಲ್ಲ ನೋಡ. ನಾನು ಹಂಗ ಮಾಡಿ ಬಿಡ್ತಾನೆ. ಹಂಗಾದ್ರೆ ಗಡ ಬರ್ತಿಲ್ಲ? ರೆಡಿ ಓಡಗಾಡಿ ಮಕ್ಕ ಮಾಡಿ ನಮಾಜ್ ಮಾಡ್ತಾನೆ. ನಮಾಜ್ ಮಾಡ್ತ್ಯಾ? ಹಾ ಯಾಕ ಈಗ ಅಂಥದ್ದು ಏನಾಯ್ತು ನಿನಗ? ಈಗ ಹೋಗಿಲ್ಲ ಅಂತ ತಿಳ್ತೀಯ? ಹಣ ಇಲ್ಲ ಸತ್ತ ಹಣಕ್ ಸಭಾ. ನೀನು ನನ್ನ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿ. ಅದೇ ಮತ್ತ ನೀನ್ ಸಾಕ ಮರೆ ಅಂತ ಹೋಗಲಿ ಕೋಣ. ನನ್ನ ತಲೆ ಕೆಡಿಸ್ಬೇಡ. ನೀನ್ ಬಿಡ್ಬೇಡ ನಿನ್ನ ಮಾತಿನ ಬಾಣ. ಓಹೋ ನೀನು ನನ್ನ ಬಹಳ ತಪ್ಪು ತಿಳ್ಕೊಂಡ್ಯೋ ಮಾರಾಯ. ಈಗ ನೀನ್ ಏನ್ ಮಾಡಿಲ್ಲ ಅಂದೆ? ನಾನು ರೊಕ್ಕ ತಿಂದು ನನಗೆ ಹಾಕಿಲ್ಲ ಯಾರು ಓಟ. ನಾನು ಕರ್ಮಕ್ಕ ಒಂದೇ ಒಂದು ಬಿದ್ದ ಡಬ್ಬ್ಯಾಗ. ಇನ್ನು ಉಳಿದವಲ್ಲ ನಮ್ಮ 20 ವರ್ಷಕ್ಕೆ ಬಿದ್ದಾವ. ಒಂದ ಬಿದ್ದೈತೆ. ಪಾಪ ನೀನ್ ಹಣೆ ಬರಲ್ಲ ಸುದ್ದಿಲ್ಲ. ಏನ್ ಮಾಡ್ತೀವಿ? ಹೋಗ್ಲಿ ಬಿಡು, ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿ? ಅಂದಂಗ ಈಗ ಮುಂದಿಂದು ಯೋಜನೆ ಏನಂತ ಗೊತ್ತಿಲ್ಲ ನಿನಗ? ಜವಾಹರ್ ರಾಜ್ಗಾರ್ ಯೋಜನಾ ಸಾಲ ತಗೋಣದು. ಸಾಲ ತಗೊಂಡ್ರ ಇರೋಣಿದೆ. ಜವಾಹರ್ ರಾಜ್ಗಾರ್ ಯೋಜನಾ ಸಾಲ ತಗೋಣದು. ಮತ್ತೇನಿಲ್ಲ, ಹಸಿರು ಕಾರ್ಡ್ ಸಾಲ ಬೇಡ ನಿನಗ? ಚಿಂತಾಮಣಿ ಬ್ಯಾಂಕಿಗೆ ಹೋಗಿ ಅವ್ ಏಸು ನಮ್ನೆ ಸಾಲ ಅದಾವ ಓಸು ನಮ್ನೆ ಲೀಸ್ಟ್ ತಗಬ. ಅವನವನು 15 ಸಾಲ ಕೊಟ್ಟು ನಮ್ ತಲೆ ಕೆಟ್ಟು ಬಿಡತ್ತೆ. ಹೌದಾ? ಹೌದಾ? ಹೊಸ ಯೋಜನೆ ಮಾಡ್ಯಾರ. 10 ತಗೊಳದ. ಹಂಗಾದ್ರೆ ಒಂದು ಕೆಲಸ ಮಾಡು, ಎಲ್ಲ ಗೋಮಾಳ ಜಮೀನಾಗಿಂದ ಒಬ್ಬೊಬ್ಬರಿಗೆ ಒಂದೊಂದು ಜಮೀನು ಕೊಡಕತ್ತಾರಂತ. ನೀನವ್ರು 10 ತಗೊಳದ. ಆದ್ರ ನನ್ನ ಹೆಸರಿನಾಗ ಜಾಗ ತಗೊಳಂಗಿಲ್ಲ. ಯಾಕ? ಅದು ಇಲ್ದವ್ರಿಗೆ ಮಾತ್ರ ತಗೋಬೇಕು. ಈಗ ಏನ್ ಮಾಡಿ? ಏನು ಮಾಡಕ್ ಹೋಗ್ಬೇಡ. ನಿನ್ ನನ್ನ ಮೇಲೆ ಬಹಳ ಪ್ರೀತಿ ಐತೋದಿಲ್ಲ? ಐತೆ. ಹಂಗಾದ್ರ ನನ್ನ ಹೆಸರಿನಾಗಿರೋ ಜಮೀನಿನ ಗುಂಡಾ ಭಟ್ರ ಹೆಸರಿಗೆ ಬರ. ಯಾಕಂದ್ರ ಗುಂಡನ ಮಗ ಕೈ ಕೊಟ್ರ ಅವ ಕೈ ಕೊಟ್ರ ನಾನು ಯೋಜನೆ ಎಲ್ಲ ತಿರುಮುರ ಬರ್ತೈತಿ. ಹಂಗ ಆಗಂಗಿಲ್ಲ. ಅದು ನಾನೇ ನಿನ್ನ ಹೆಂಡತಿ, ನಿನ್ನ ಶ್ರೀಮತಿ, ನಿನ್ನ ಅರ್ಧಂಗಿ. ಹೌದಿಲ್ಲ? ಆಪ್ಷನ್ ಚಿಂತಾಮಣಿ ಎಲ್ಲಿ ಹುಟ್ಟಿದ್ದೇನ? ನಾನ ಸಂತಿಬೆನ್ನೂರು ಸಂತ್ಯಾಗ ಹುಟ್ಟಿನಂತ ನಮ್ಮವ್ವ ಹೇಳಕೊಟ್ಟು. ಬಾ ಆ ಜಾಗ ತೋರ್ಸು, ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾನೆ. ಹೌದಾ? ಯಾಕೋ ಮಾಮ? ಯಾಕಂದ್ರ ಆ ಜಾಗದ ಮೈಮ್ಯಾಂಗ ಐತಿ. ಮತ್ತಿನ ಏನಾರ ಒಳ್ಳೆ ಯೋಜನೆ ಐತಾ? ಹೋಯ್ತಲ್ಲ. ಮತ್ತೇನೈತಿ? ಮತ್ತೆಲ್ಲ ನಮ್ಮವ್ವ ನನ್ನ ಹೆಸರಿನಾಗ ಭಾಳ ರೊಕ್ಕ ಇಟ್ಟಾಳ. ನೀ ಬಂತೆ ಅಂದ್ರೆ ಎಲ್ಲ ಹಿರಿದು ನಿನಗೆ ತುಂಬಿ ಕಳಿಸ್ತೀನಿ. ರೋಗ ನಡಿ ಆ ಜಾಗ ಮುಟ್ಟಿ ನಮಸ್ಕಾರ ಬರೋಣ. ಒಳ್ಳೆ ಯೋಜನೆ ಮತ್ತೇನಿಲ್ಲ. ಹೋಗೋಣ.
ಹಾಕತ್ತೀನಿ. ಅಲ್ಲ 3 ಮಂದಿ ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಈ ಕಡೆ ಒಂದು ಈ ಕಡೆ ಒಂದು ಚಾಲು ಆದಾಗಿಂದ ಹಾಕತ್ತೀನಿ, ಬರೀ ಅದನ್ನ ಮಾಡ್ತಿರಲ್ಲ. ಹಾಡಿಲ್ಲಪ್ಪ, ನಂಗೇನು ಹೊತ್ತಾಗತ್ತ, ನಾ ಏನು ಬರಲ್ಲ. ಹೋಗೋಣ ಇನ್ನು ಅಂದ, ಯಾಕೆ ಇಷ್ಟಪ್ಪ ಸಮಾಧಾನ ಆಗಿಲ್ಲ? ನೋಡಲ್ ಪಾಪ ಟೈಮ್ ಆಗೈತೆ ಅನ್ನಕತ್ತಾರ. ಏನ್ ನಿನಗೆ ಅವಸರ? ಇಟೋತನ ಮಾಡ್ಕೊಂಡೆ ಅಲ್ಲ, ಅದ್ರಾಗ ಇನ್ನೊಂದು ವರ್ಷ ಸುಧಾರಿಸ್ಕೋ.